ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಪಂಚಾಕ್ಷರಿ ಅಂತ. ನಾನೊಬ್ಬ ಸಣ್ಣ ಉದ್ದಿಮೆ, ಹೂವು ಫ್ಲವರ್ ಡೆಕೋರೇಷನ್ ಮಾಡೋದು. ಇಲ್ಲೇನಾಗಿದೆ ಅಂದರೆ ಮಾರ್ಕೆಟ್ಟು ಆಜು ಬಾಜು ಮಾರ್ಕೆಟು ನಾಯಿಂಡಹಳ್ಳಿ ಆಗಿರ್ಬೋದು, ಓರಿಪಳ್ಳಿ ಆಗಿರ್ಬೋದು, ಸುತ್ತಮುತ್ತ ಏನಾಗಿದೆ ಅಂದರೆ ಬೆಳಗ್ಗೆ 2:30-3 ಗಂಟೆಯಲ್ಲಿ ಸಣ್ಣ ಪುಟ್ಟ ನಮ್ಮ ಹೂವಿನ ಅಲಂಕಾರದವರು ಓಡಾಡೋಕ್ಕಾಗ್ತಾಯಿಲ್ಲ. ಟೂ ವೀಲಲ್ಲಿ ಒಡವೆ, ಮೊಬೈಲು, ದುಡ್ಡು ಕಾಸು ಇಟ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನನಗಾಗಿದ ಒಂದು ಅನುಭವ ಹೇಳ್ತಾ ಇದ್ದೀನಿ ನಿಮಗೆ ಸ್ನೇಹಿತರೆ. ಇಲ್ಲೇನಾಗಿದೆ ಅಂದರೆ ನೋಡಿ, ದುಡ್ಡು ಮಾರ್ಕೆಟ್ನಲ್ಲಿ ಬರ್ತಾರೆ ಇವರು ಅಂದ್ಬಿಟ್ಟು ನನ್ನ ನಾಯಿಂಡಹಳ್ಳಿಯಿಂದ ಫಾಲೋ ಮಾಡಿಕೊಂಡು 4 ಜನ, ಅವ್ರು ಯಾರು ಅಂತ ಹೇಳೋಕ್ಕೂ ಹೋಗಲ್ಲ, ಎಲ್ಲ ಗಾಂಜಾ ಗಿರಾಕಿಗಳು. ದಯವಿಟ್ಟು ನಾವು ಕೂಲಿ ಮಾಡೋಕ್ಕೆ ಹೋಗೋದು, ಬೆಳಗ್ಗೆದ್ದು 2 ಗಂಟೆ 3 ಗಂಟೆ ಹೊಟ್ಟೆ ಬಟ್ಟೆ ಜೀವನ ಕಟ್ಕೊಂಡು ಜೀವನ ಮಾಡೋರು. ದಯವಿಟ್ಟು ಯಾರು ಇದನ್ನು ನೋಡ್ತಾ ಇದ್ದಾರೆ ಶೇರ್ ಮಾಡಿ 4 ಜನಕ್ಕೆ. ನಮ್ಮ ಹೂವಿನ ಡೆಕೋರೇಷನ್ ಆಗಿರ್ಬೋದು, ತರಕಾರಿ ವ್ಯಾಪಾರ ಮಾಡೋರು ಇರ್ಬೋದು, ಹೂವು ವ್ಯಾಪಾರ ಮಾಡೋರು ಇರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ದುಡ್ಡು ಮೊಬೈಲು ಎಲ್ಲ ಹುಷಾರಾಗಿ ಇಟ್ಕೊಳ್ಳಿ. ತುಂಬ ತೊಂದರೆ. ಯಾಕೆಂದರೆ ನನಗೆ ಇವತ್ತು ಪೆಟ್ರೋಲ್ ಬ್ಯಾಂಕ್ ಹತ್ರ ಬಂದು 4 ಜನ 5 ಜನ ಆ ಟೂಲ್ಸ್ಗಳು, ಆ ಗಾಡಿ, ಅದೆಲ್ಲ ನನಗೆ 5 ನಿಮಿಷ ರೋಮಾಂಚನ ಆಗೋಯ್ತು. ನಮ್ಮ ಚಾಮರಾಜಪೇಟೆ ಪೊಲೀಸರೊಬ್ಬರು ಬಂದಿಲ್ಲ ಅಂದರೆ ಇವತ್ತು ನಾನಿವತ್ತು ಇಲ್ಲಿ ನಿಂತ್ಕೊತಾ ಇರಲಿಲ್ಲ. ದಯಮಾಡಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಮ್ಮಲ್ಲಿ ಯಾರೇ ಊದವರು, ತರಕಾರಿ ಮಾರೋರಾಗಿರೋದು, ಸೊಪ್ಪು ಮಾರೋರಾಗಿರೋದು, ಯಾರೇ ಆಗಲಿ ದುಡ್ಡು ಕಾಸು ಹಣ ಒಡವೆನ ಜೋಪಾನವಾಗಿ ಇಟ್ಕೊಂಡೋಗಿ. ತುಂಬ ತೊಂದರೆ ಇದೆ. ಮೊದಲಂಗಿಲ್ಲ, ಜನಗಳು 2,000 3,000 ಬಿಡೋದು ಹೊಡೆದು ಕಿತ್ಕೊತಾರೆ. ನಮಗೂ ಹೆಂಡತಿ ಮಕ್ಕಳಿದ್ದಾರೆ. ನಾವು ಜೀವನ ಒಣ ತಟ್ಟಿ ಬೆಳಗ್ಗೆದ್ದು 2 ಗಂಟೆ 3 ಗಂಟೆ ಮಾರ್ಕೆಟ್ಗೆ ಹೋಗ್ತೀವಿ. ನಮ್ಮ ಹೊಟ್ಟೆ ಬಟ್ಟೆ ಜೀವನ ಮಾಡೋಕ್ಕೆ ಹೋಗ್ತೀವಿ. ದಯಮಾಡಿ ಕೈ ಮುಗಿ ಕೇಳ್ಕೊತೀನಿ. ನಮ್ಮ ಪೊಲೀಸವರು ಪಾಪ ಭಾಳ ನನಗೆ ಇವತ್ತು ನಮ್ಮ ಚಾಮರಾಜಪೇಟೆ ಪೊಲೀಸರೊಬ್ಬರು ಸಿಂಗಲಾಗಿ ಬಂದ್ಬಿಟ್ಟು ಅವ್ರನ್ನ ಎದುರಿಸಿದ್ರು. ಅವರು 5-6 ಜನ ಇವತ್ತು ಎಲ್ಲ ಓಡೋಗ್ಬಿಟ್ರು. ಇವತ್ತು ಟೂಲ್ಸ್ ಎಲ್ಲ ಅಲ್ಲೇ ಬಿಟ್ಟು ನೋಡಿ ಇವತ್ತು ರೋಮಾಂಚನ ಆಯಿತು. ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ. ನಮ್ಮ ಮಾರ್ಕೆಟು ಸುತ್ತಮುತ್ತ ನಾಯಿಂಡಹಳ್ಳಿ ಜಂಕ್ಷನ್ನು, ಗೋರಿಪಾಳ್ಯ, ಮೈಸೂರು ಸರ್ಕಲ್ಲು, ಬ್ರಿಡ್ಜ್ ಮೇಲೆ, ಪೆಟ್ರೋಲ್ ಬ್ಯಾಂಕ್ ಆಜು ಬಾಜು ಎಲ್ಲ ಸುತ್ತಮುತ್ತ ನಿಂತಿರ್ತಾರೆ. ಹಿಂದೆ ಮುಂದೆ ನೋಡಿ, ದಯವಿಟ್ಟು ಹೋಗಿ ಕೈ ಮುಖಂಡು ಕೇಳ್ಕೊತೀವಿ. ನಾವು ಕೂಲಿ ಮಾಡೋರು, ನಮ್ಮ ಜಾಗ್ರತೆ ನಮಗೂ ಹೆಂಡತಿ ಮಕ್ಕಳು ಕಾಯ್ತಿರ್ತಾರೆ. ಏನು ಅನ್ನೋದು ನಮಗೆ ಜೀವನ 5 ನಿಮಿಷಕ್ಕೆ ತೋರಿಸ್ಬಿಟ್ಟ ಭಗವಂತ. ನಾವು ಯಾವುದೋ ಹೂವಿನ ಕೆಲಸ ದೇವ್ರ ಮೇಲೆ ಹೋಗೋದಕ್ಕೋಸ್ಕರ ಆ ಭಗವಂತನ ಆಶೀರ್ವಾದ ಇರೋಕ್ಕೆ ಇವತ್ತು ನಾನು ಉಳಿದಿದ್ದೀನಿ. ಇಲ್ಲಾಂದರೆ ಇವತ್ತು ಬೆಳಗ್ಗೆನೇ ನಮಗೇನು ಆಗಿರೋದೋ ಗೊತ್ತಿಲ್ಲ. ದಯವಿಟ್ಟು ಹೆಚ್ಚು ಜನ ನೋಡಿ ಇದನ್ನು. 4 ಜನ ನಮ್ಮ ಊದವರು, ತರಕಾರಿ ಮಾರೋರು, ಯಾರಾಗಿರೋದು ಟೂ ವೀಲಲ್ಲಿ ಓಡಾಡೋ ಅಂಥ ವ್ಯಕ್ತಿಗಳಿಗೆ ನನ್ನ ಒಂದು ಮನವಿ, ದಯವಿಟ್ಟು ಏನಾರು ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ನಮ್ಮ ಆರೋಗ್ಯ, ನಮ್ಮ ಬುದ್ಧಿ ನಮ್ಮ ಕೈಲಿ ಇಟ್ಕೊಂಡು ರೋಡ್ನಲ್ಲಿ ಭಾಳ ಜಾಗ್ರತೆಯಿಂದ ಹೋಗಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.